ಹಲೋ ಫ್ರೆಂಡ್, ಎಲ್ಲಿಗೂ ನಮಸ್ಕಾರ. ಸುಮಾ ಅಡುಗೆ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಹೆಲ್ದಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಪ್ರೋಟೀನ್ ಸಲಾಡ್ನ ಮಾಡ್ಕೊಂಬಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಈವ್ನಿಂಗ್ ಟೈಮಲ್ಲಾದರೂ ಮಾಡ್ಕೋಬೋದು. ವರ್ಕೌಟ್ ಮಾಡೋರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಬೊಜ್ಜು ಕರ್ಗಿಸ್ಕೋರ್ಗಂತೂ ಇನ್ನೂ ತುಂಬಾ ಯೂಸ್ ಆಗುತ್ತೆ. ಡಯಟ್ ಮೇಂಟೈನ್ ಮಾಡೋರಿಗೆ ಎಲ್ರಿಗೂ ಯೂಸ್ ಆಗುತ್ತೆ. ದೊಡ್ಡವರು ಚಿಕ್ಕವರು ಎಲ್ರಿಗೂ ಯೂಸ್ ಆಗುವಂಥ ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡ್ದಲೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ ಕಡಲೆಕಾಳು, ಹೆಸರು ಕಾಳು, ಅದಾದ ನಂತರ ಕಾಬೂಲ್ ಕಡಲೆ ಬೀಜನ ಮೂರು ನೈಟೇ ನೆನಾಕಿ ಎತ್ತಿಟ್ಕೊಂಡಿದ್ದೆ. ನೆನಾಕಿ ಎತ್ತಿಟ್ಕೊಂಡ ನಂತರ ಇದನ್ನು ನಾನು ನೀರು ಸೋಸಿ ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ಬೇಕಾಗಿರೋ ಅಂಥದ್ದು. ಹಾಗೆ ನಾನೀಗ ಒಂದು ಚಿಕ್ಕದೊಂದು ಕುಕ್ಕರ್ನ ತೊಗೊಂಡು ನಾವು ತೊಗೊಂಡಂಥ ಕಾಬೂಲ್ ಕಡಲೆನ ನಾನಿಲ್ಲಿ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ನಾನಿಲ್ಲಿ ಕಡಲೆಕಾಳನ್ನೂ ಹಾಕೋತಾ ಇದ್ದೀನಿ. ಎರಡು ಈಕ್ವಲಲ್ಲಿ ಒಂದೇ ಇದರಲ್ಲಿ ಮೆಥಡಲ್ಲೇ ಬೇಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಕೊಂಡ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಉಪ್ಪನ್ನು ಸ್ವಲ್ಪ ನಾವಿಲ್ಲಿ ಹಾಕ್ಕೊಡ್ತಾ ಹೋಗ್ತಾಯಿದ್ದೀನಿ. ಅದಾದ ನಂತರ ಸ್ಟವ್ ಹಚ್ಚಿ ನಾನೀಗ ಕುಕ್ಕರ್ನ ಇಡ್ತಿದ್ದೀನಿ. ಇದನ್ನಿಲ್ಲಾಂದ್ರೆ ಒಂದು 10 ನಿಮಿಷ ನಾನು ಬೇಯಿಸ್ತೀನಿ. ನೀವು ಬೇಕು ಅಂದರೆ ವಿಷಲ್ ಹಾಕೋದಾದ್ರೆ ಒಂದೇ ಒಂದು ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಅದು ಬೇಯೋದಕ್ಕೂ ಬೇಯ್ತಾ ಇರುತ್ತೆ. ಅಷ್ಟೊತ್ತಿಗೆ ನಾವೊಂದು ಇಲ್ಲೊಂದು ಸ್ವೀಟ್ ಕಾರ್ನ ನಾವು ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಸ್ವೀಟ್ ಕಾರ್ನು ಹಾಗೆ ಅದಾದ ನಂತರ ನಾನಿಲ್ಲಿ ಹೂಕೋಸನ್ನು ತೊಗೊಂಡಿದ್ದೀನಿ. ಹೂಕೋಸನ್ನು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನೀಗ ಬಟ್ಲಿಗೆ ತೊಗೊಂಡಂಥ ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನೀಗ ಇದನ್ನು ಒಂದು 5 ನಿಮಿಷ ಬೇಯಕ್ಕೆ ಇಡ್ತಿದ್ದೀನಿ. ಅದನ್ನು ತೊಗೊಂಡಿದ್ವಲ್ಲ ಹೂಕೋಸು, ಅದನ್ನು ನಾನಿಲ್ಲಿ ಹಾಕೋತಾ ಹೋಗ್ತಾಯಿದ್ದೀನಿ. ನೋಡಿ, ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ನೀವು ಇನ್ನೂ ಬೇಕು ಅಂದರೆ ಸಣ್ಣದಾಗೂ ಕಟ್ ಮಾಡು ಹಾಕ್ಕೋಬೋದು. ಅದಕ್ಕೂ ಮುಂಚೆ ನೀವು ಬೇಕು ಅಂದರೆ ನೀರನ್ನು ಚೆನ್ನಾಗಿ ಕುದಿಸಿ ಅದಾದ ನಂತರ ನೀವು ಹೂಕೋಸನ್ನ ಹಾಕ್ಕೋಬೋದು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಯಾಕೆಂದರೆ ಅದರಲ್ಲಿ ಹುಳ ಇದ್ದರೆ ಆಚೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನೀಗ ಎಲ್ಲದನ್ನು ಕಟ್ ಮಾಡಿ ಹಾಕೋತಾ ಹೋಗ್ತಾಯಿದ್ದೀನಿ. ನೋಡಿ, ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿನೂ ಒಂದು 1/4 ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಹೋಗ್ತಿದ್ದೀನಿ. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ಇದಕ್ಕೆ ಉಪ್ಪನ್ನು ನೀವು ಹಾಕ್ಕೋಬೋದು. ಇದನ್ನು ನಾನು ಒಂದು 5 ನಿಮಿಷ ಬಿಡ್ತೀನಿ. ನೋಡಿ, 5 ನಿಮಿಷ ಆದ ನಂತರ ನೋಡಿ ಈಗ ಚೆನ್ನಾಗಿ ಕುದೀತಾ ಹೋಗ್ತಾ ಇದೆ ಅಲ್ವಾ. ಈ ಕುದ ನಂತರ ಇದನ್ನು ನಾನೊಂದು ಬೇರೆ ಬಟ್ಲಿಗೆ ಸವರ್ಸ್ಕೊತಾ ಇದ್ದೀನಿ. ನೋಡಿ, ಈಗ ಅದಾದ ನಂತರ ನಾನೀಗ ಇಲ್ಲಿ ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ. ಸೌತೆಕಾಯಿನ ತೊಗೊಂಡು ಮೇಲೆ ಚಿಪ್ಪೆನ ತೆಗ್ದು ನಾನು ಸಣ್ಣದಾಗಿ ನಮಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ಸಣ್ಣದಾಗಿ ನಾನಿಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಅದನ್ನು ಒಂದು ಅರ್ಧ ಸೌತೆಕಾಯಿ ಅಷ್ಟು ನಾನು ಒಟ್ಟಿಗೆ ಕಟ್ ಮಾಡಿ ಎಲ್ಲದನ್ನು ಹಾಕೋತಿದ್ದೀನಿ. ನೀವು ಬೇಕಂದರೆ ಚಿಪ್ಪೆ ಇದ್ರೂ ನಿಮ್ಗೆ ಪರವಾಗಿಲ್ಲ ಅನ್ನೋದಾದರೆ ಚಿಪ್ಪೆನ ಸೇರಿಸಿ ನೀವು ಕಟ್ ಮಾಡಿ ಹಾಕ್ಕೋಬೋದು. ನಾನೀಗ ಸೌತೆಕಾಯಿನೂ ಕಟ್ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೋತಿದ್ದೀನಿ. ಅದಾದ ನಂತರ ನಾನಿಲ್ಲಿ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಕ್ಯಾರೆಟ್ನ ತೊಗೊಂಡು ಅದ್ರ ಮೇಲಿರೋ ಚಿಪ್ಪೆನೆಲ್ಲ ತೆಗ್ದು ನೀಟಾಗಿ ಈಗ ನಾನು ಅದನ್ನು ತುರಿದು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಇಂಗ್ರೀಡಿಯೆಂಟ್ ಜಾಸ್ತಿ ಇದ್ದರೆ ಜಾಸ್ತಿ ತುರಿದು ಹಾಕ್ಕೊಳ್ಳಿ. ನಂದು ಸ್ವಲ್ಪ ಇಂಗ್ರೀಡಿಯೆಂಟ್ ಜಾಸ್ತಿ ಇರೋದ್ರಿಂದ ನಾನು ಒಂದು ಕ್ಯಾರೆಟ್ನ ಫುಲ್ಲು ಹಾಕ್ಕೊಂಡಿದ್ದೀನಿ. ಒಂದು ಬೌಲ್ಗೂ ನಾನಿಲ್ಲಿ ಪ್ಲೇಟಿಂದ ಸರ್ವ್ ಮಾಡ್ಕೊತಿದ್ದೀನಿ. ನೋಡಿ, ಎಲ್ಲ ಆದ ನಂತರ ನಾವು ಕಡಲೆಕಾಳನ್ನು ಕಾಬೂಲ್ ಕಡಲೆನ ಬೇಯಿಸಿದ್ವಲ್ಲ ನೋಡಿ, ಅದು ಈಗ ಚೆನ್ನಾಗಿ ಬೆಂದಿದೆ. ಇದನ್ನು ನಾನೀಗ ಒಂದು ಜಾಲರಿಗೆ ನೀರಲ್ಲಿ ಸೋರಿಸಿ ಎತ್ತಿ ಇಟ್ಕೋತಿದ್ದೀನಿ. ನೋಡಿ, ಮೀಡಿಯಮ್ ಈ ಹದ ಬೆಂದಿದ್ರೆ ಸಾಕಾಗುತ್ತೆ. ತುಂಬ ಬೇಯಿಸೋ ಅವಶ್ಯಕತೆಯೂ ಇರೋದಿಲ್ಲ. ಬೆಂದಿದ ನಂತರ ನಾನೀಗ ಸ್ವೀಟ್ ಕಾರ್ನ ಬೇಯೋದಕ್ಕೆ ಅಂತ ಹಾಕಿದ್ವಲ್ಲ, ಅದು ಈಗ ಬೆಂದಿರೋದ್ರಿಂದ ನಾನೀಗ ಅದನ್ನು ಚಾಕಲ್ಲೂ ಕಟ್ ಮಾಡಿ ಇಟ್ಕೋತಿದ್ದೀನಿ. ಚಾಕಲ್ ಮಾಡೋದ್ರಿಂದ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಫ್ರೀ ಇದ್ದರೆ ಬೇಕು ಅಂದರೆ ನೀವು ಕೈಯಲ್ಲಾದ್ರೂ ಒಂದೊಂದಾಗಿ ಬಿಡಿಸ್ಕೋಬೋದು. ಫ್ರೀ ಇಲ್ಲ ಅನ್ನೋರಾದರೆ ಈ ಥರ ಚಾಕಲ್ ಮಾಡಿದ್ರೆ ತುಂಬ ಬೇಗನೆ ಆಗುತ್ತೆ. ಕಟ್ ಮಾಡಿ ನೋಡಿಕೊಂಡು ಅದನ್ನು ನಾನು ಸೈಡ್ಗೆ ಎತ್ತಿಟ್ಕೋತೀನಿ. ಫೈನಲಾಗಿ ಒಂದು ಟೊಮೊಟೊನೂ ನಾನು ತೊಗೊತಾ ಇದ್ದೀನಿ. ಅದನ್ನು ಸಣ್ಣದಾಗಿ ನಾನಿಲ್ಲಿ ಹಚ್ಚಿಟ್ಕೋತಾ ಇದ್ದೀನಿ. ನೋಡಿ, ಟೊಮೊಟೊ ಇಷ್ಟ ಇದ್ದರೆ ಹಾಕ್ಕೋಬೋದು, ನಿಮ್ಗೆ ಇಷ್ಟ ಇಲ್ಲ ಅನ್ನೋದಾದರೆ ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಅದನ್ನು ನಾನು ನೀಟಾಗಿ ಎಲ್ಲದನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಸಣ್ಣದಾಗಿ ಹಚ್ಚಿಟ್ಕೋತಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಸೈಡ್ಗೆ ನಾವೀಗ ಇದನ್ನು ಎತ್ತಿಟ್ಕೊಳ್ಳೋಣ. ಹೀಗೆ ಫೈನಲಾಗಿ ನಾನು ಒಂದು ಬಟ್ಲನ್ನು ತೊಗೋತಾ ಇದ್ದೀನಿ. ನೋಡಿ, ಬಟ್ಲನ್ನು ತೊಗೊಂಡಿದ ನಂತರ ನಾವು ತೊಗೊಂಡಿದ್ವಲ್ಲ ಕಾಬೂಲ್ ಕಡಲೆ ಮತ್ತು ಕಡಲೆಕಾಳು, ಅದೆರಡೂ ನಾನು ಇಲ್ಲಿ ಹಾಕೋತಾ ಹೋಗ್ತಾ ಇದ್ದೀನಿ. ನಂತರ ನಾನಿಲ್ಲಿ ಹೆಸರು ಕಾಳನ್ನು
ತೊಗೊಂಡು ಹಾಕೋತಾ ಇದ್ದೀನಿ. ಹೆಸ್ರು ಕಾಳನ್ನ ನಾನು ಇಲ್ಲಿ ಬೇಯಿಸಿಲ್ಲ, ರಾನೇ ಹಾಕೋತಾ ಇದ್ದೀನಿ. ಇದರ ಬೇಯಿಸೋ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ. ಹಾಗೆ ನಂತರ ನಾನಿಲ್ಲಿ ಕಡಲೆ ಬೀಜನೂ ಸ್ವಲ್ಪ ನಾನಿಲ್ಲಿ ಬೇಯಿಸಿಲ್ಲ, ಅದನ್ನು ಸ್ವಲ್ಪ ರಾನೇ ಹಾಕೋತೀನಿ. ಯಾಕೆಂದರೆ ನೈಟೇ ನೆನೆಸಿ ಎತ್ತಿಟ್ಕೊಂಡಿದೆ ಅಲ್ಲ, ಸೊ ಅದಕ್ಕೋಸ್ಕರ. ಅದಾದ ನಂತರ ನಾನಿಲ್ಲಿ ಹೂಕೋಸನ್ನು ನಾನು ಇಲ್ಲಿ ಹಾಕೊಳ್ಳೋಣ. ನಂತರ ನಾನಿಲ್ಲಿ ಸ್ವೀಟ್ ಕಾರ್ನು ಸ್ವಲ್ಪ ನಾನಿಲ್ಲಿ ಹಾಕೋತಾ ಇದ್ದೀನಿ. ಅದಾದ ನಂತರ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಸೌತೆಕಾಯಿ ತೊಗೊಂಡಿದ್ವಲ್ಲ, ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಒಂದು ಅರ್ಧ ಕಪ್ ಅಷ್ಟಿದೆ. ಅದನ್ನು ಹಾಕೊಂಡಿದ್ದ ನಂತರ ನಾನಿಲ್ಲಿ ಒಂದು ಕ್ಯಾರೆಟ್ ತುರಿನೂ ಸ್ವಲ್ಪ ನಾನಿಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಹಾಕೊಂಡ ನಂತರ ನಾನು ಇದಕ್ಕೆ ಲಾಸ್ಟಾಗಿ ಸ್ವಲ್ಪ ಟೊಮೊಟೊನ ಹಾಕೋತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಟೊಮೊಟೊ ಹಾಕೋಬೋದು, ಇಲ್ಲ ಅನ್ನೋದಾದರೆ ಸ್ಕಿಪ್ ಸತ ಮಾಡ್ಕೋಬೋದು. ನೋಡಿ, ಎಲ್ಲದೂ ಹಾಕೊಂಡಿದ್ದ ನಂತರ ನಾನೀಗ ಅದು ಸಾಕಾಗಲಿಲ್ಲ ಬಟ್ಲು ಅನ್ನೋ ಕಾರಣಕ್ಕೋಸ್ಕರ ಒಂದು ದೊಡ್ಡದು ಬಾಣಲಿನೇ ತೊಗೊಂಡೆ. ನಾನು ಮಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ನಾನು ಬೇರೆ ಬಾಣಲಿಗೂ ಸಹ ನಾನಿಲ್ಲಿ ಹಾಕೋತಾ ಇದ್ದೀನಿ. ಹಾಕೊಂಡಿದ್ದ ನಂತರ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೇಪರ್ ಪೌಡ್ರನ್ನ ಹಾಕೋತಾ ಇದ್ದೀನಿ, ಮೆಣಸಿನ ಪುಡಿನ. ಅದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆ ಒಂದು 3/4 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಚಾಟ್ ಮಸಾಲಾನ ಹಾಕೋತಾ ಇದ್ದೀನಿ. ಹಾಗೆ ಲಾಸ್ಟ್ದಾಗಿ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿ ನೋಡಿ ಒಮ್ಮೆ ಮನೇಲಿ, ತುಂಬ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ನೀವೇನಾದರೂ ಜಿಮ್ಮು ವರ್ಕೌಟ್ ಮಾಡೋರಾದರೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ, 100ಗೆ 100% ಯೂಸ್ಫುಲ್ ಆಗುತ್ತೆ. ಹಾಗೆ ಡಯಟ್ ಮೇಂಟೈನ್ ಮಾಡೋರ್ಗಂತೂ ಇದು ಮಾರ್ನಿಂಗ್ ಟೈಮಲ್ಲಂತೂ ತಿಂದರೆ ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಾಡಿದ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಹೇಗೆ ಬಂತು ಅಂತ. ಇನ್ನೂ ನನ್ನ ಚಾನಲ್ ಹೊಸಬ್ರು ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್.